ಮಾಡಬೇಡಿ, ದಯವಿಟ್ಟು ಜಮೀನು ಕೊಡ್ಬೇಡಿ ಕಣಪ್ಪ. ಜಮೀನು ಕೊಟ್ಟರೆ ನಿಮ್ಮ ಮನೆ ಆಯ್ತು, ನಮ್ಮ ಮಗನೇ ಹಾಳಾದಂಗ ನಿಮ್ಮ ಮನೆ ಆಯ್ತು. ನಿಮ್ಮ ಮಕ್ಳಿಗೆ ನೀವು ದುಡ್ಡು 51 ಕೋಟಿ ಕೊಡ್ಬೋದು. ನಿಮ್ಗೆ ಎರಡೇ ಗಂಡು ಮಕ್ಳು 50 ಲಕ್ಷ ಹಂಚ್ಕೋತಾರೆ. ನನಗೂ ನಿನ್ಗೂ ಕಲಿಯೋದಾಗ್ತಾರೆ. ಇದಂತೂ ಸತ್ಯ. ನನ್ನ ಹೆಚ್ಚಿಗೂ ನನಗೂ ಕಲಿಯೋದಾಗ್ತಾರೆ. ಹೋಗೋ ಬಡ್ಡಿ ನಿನ್ನೆಲ್ಲಿ ಸಾಕಾಗೋದು, ನಮ್ಗೆ 50 ಲಕ್ಷ ಕೊಟ್ಬಿಡು ಅಂತ. ಬ್ಯಾಡಿ, ಅದು ಬ್ಯಾಡಿ. ಅವ್ರಿಗೂ ಇಂಥ ಮಕ್ಳು ಹುಟ್ಟೋದು ಬೇಡ, ಬೇಜಾರು ಮಾಡ್ಕೋಬೇಡಿ. ಇಂಥ ಮಕ್ಳು ಹುಟ್ಟೋದು ಬೇಡ ಅಣ್ಣ. ಈಗ 3 ಎಕರೆ ಜಮೀನು ಅದೇ ನನಗೆ. ಬೇಜಾರು ಮಾಡಿ 3 ಎಕರೆ ಜಮೀನು ಅದೇ ಅಣ್ಣ. 3 ಎಕರೆ ಜಮೀನಲ್ಲಿ ನಂಗೆ ಅಕ್ಕ ತಂಗಿಯರು 2 ಜನ, ನಾನು ಒಬ್ಬ ಗಂಡು ಮಗ, 3 ಜನ. ಅವರು ಈಗ ದುಡ್ಡು ಬಂದು ಹೇಳ್ಕೆ ಬಿಟ್ಟಾರ. ಅಲ್ಲ, ಹೇಳ್ತೀನಿ, ಕೆಟ್ಟಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೊಬಿಡಿ. ಯಾರು ಕೆಟ್ಟಾಗಿ ಹೇಳ್ತೀನಿ, ಆ ಮುಂಡೋರು ಬಿಟ್ಟಾರ ಅಂತ ಹೇಳ್ತೀನಿ ನಾನು. ಆ ಮುಂಡೋರು ಬಿಟ್ಟಾರ, ಬಂದೇ ಬರ್ತಾರೆ. ನನ್ಗೊಂದಾಗ 1 ಕೋಟಿ, ಅವ್ನಿಗೊಂದು ಕೋಟಿ, ಅವ್ರಿಗೊಂದು ಕೋಟಿ ತಗೊಂಡ್ತಾರೆ. ಅಕ್ಕ ತಂಗಿ ಸಂಬಂಧವಿಲ್ಲ, ಇದು ಅವ್ವ ಅಪ್ಪನ ಸಂಬಂಧವಿಲ್ಲ. ಇಲ್ಲಿ ಆಡೋ 2 ಗಂಡು ಮಕ್ಳು ಉಡ್ಸಿನಿ ನಾನು ಉಡ್ಸಿನಿ 2 ಗಂಡು ಮಕ್ಳ. ಇವ್ರಿಗೆ 50 ಲಕ್ಷ ಕೊಡ್ತೀನಿ, ಆ ಕಂದು ಜಿಬ್ಬಿಸ್ತಾರೆ. ಇದು ಬೇಜಾರು ಮಾಡಬೇಡಿ. ಇಡೀ ಜಮೀನ ನೀವು ಕಳ್ಕೊಬೇಡಿ. ಇವತ್ತಾರೆ ನಾವು ಕಳ್ಕೊಬಿಟ್ಟು 6 ಲಕ್ಷಕ್ಕೆ 1 ಎಕರೆ ಕೊಟ್ಬಿಟ್ಟು ಕಾಂಗ್ರೆಸ್ ಬರ್ತಾವಿ. ಇದು ಸತ್ಯವಾಗಿ ಹೇಳ್ತೀನಿ. ನನ್ನ ಮಕ್ಳಿಗೆ ಇವತ್ತು ನನಗೆ ಆಸೆ ಇಲ್ಲ. 1.5 ಎಕರೆ ಇತ್ತು, 6 ಲಕ್ಷ ಕೊಟ್ಬಿಟ್ಟೆ. ಇವತ್ತು ನನ್ನ ಮಕ್ಳು ಒಯ್ತಾವ್ರೆ, ಕೊಡ್ತಾವೆ ಕೆಲಸಕ್ಕೆ. ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಒಂದು ಕೆಲಸವ ಮೂಟೆ ಬರೋದು ಕೊಟ್ಟರು ಸಹ. ನಾನೇನು ಓದ್ತಾನೆ ಹೇಳಿ, ನಾನು ಹೆಂಗೆ ಬರೋನೆ? ನನ್ನ ಮಗ ಒಬ್ಬ ಡಿ ಫಾರ್ಮ ಮಾಡೋಣ. ನನ್ನ ಮಗ ಒಬ್ಬ ಡಿ ಫಾರ್ಮ ಮಾಡೋಣ, ಒಬ್ಬ ಪ್ಯಾರಾಮೆಡಿಕಲ್ ಮಾಡೋಣ. ಓಡಲ್ಲಿ 20,000 ಕೊಡ್ತಾರೆ ಅಂದರೆ, ಅಪ್ಪ ಹೋಗೋ ಅಲ್ಲಿ ಫೀಡ್ಸ್ ಫ್ಯಾಕ್ಟ್ರಿಲಿ ಬರ್ಕೊ ಅಂತ ಹೇಳ್ತಾರೆ. ಫೀಡ್ಸ್ ಫ್ಯಾಕ್ಟ್ರಿ ಬರುವ ಅಂತ ಹೇಳ್ತಾರೆ. ಜಮೀನು ಹೋಯ್ತು, ನಮ್ಮ ಮಕ್ಕಳು ಕಳ್ಕೊಂಡೆ. ಇಲ್ಲಿ ಆರೋ ಕಾಂಕ್ರೀಟ್ ಹೊರಕ್ಕೆ ಹೋಗಿದ್ದೀನಿ ನೋಡಿ. ದುಡ್ಡು ಹೋಯ್ತು, ಜಮೀನು ಹೋಯ್ತು, ನಮ್ಮ ಮಕ್ಕಳು ನಾವು ನಮ್ಮ ಮೈನ ಆಸ್ತಿ ಮರಿಕಂದಿರೋ ಬಡ್ಡಿಯವನ್ನ ಹೆಂಗ ಜೀವನ ಮಾಡ್ತಿದ್ದೋ ಅಂತ ಹೇಳ್ತೇವೆ ಸರ್. ಈಗ ನಾವ್ ಮಾಡಿದ್ವ ಸರ್ ಕೊಟ್ಬಿಟ್ಟ. ಅದೇ ಜಮೀನು ನಮ್ ಜಮೀನು ಅವತ್ತು ಆಗಲಿ, ಇವತ್ತು ಅದೇ ಜಮೀನು 2 ಕೋಟಿ ಮಾಡಾರ ನಮ್ ತಗ ರೈತರು ಸರ್. ಇದೇ DK ಶಿವಕುಮಾರ್ ಅವರು ಒಕ್ಕಲಿಗರು, ಪಾಪ ಒಕ್ಕಲಿಗರೇ ಅವರು. ನಮಗೂ ಸಂತೋಷ, ಅವ್ರು ಮುಖ್ಯಮಂತ್ರಿ ಆಗೋದು ನಮಗೂ ಸಂತೋಷ. ಅವರಂತ ಭ್ರಷ್ಟ ರಾಜಕಾರಣಿ ಇಲ್ಲಿ ಯಾರು ಇಲ್ಲ. DK ಅವರು ರೆಡ್ ಜೋನ್ ಮಾಡ್ದ ಕುಮಾರಸ್ವಾಮಿ, ರೆಡ್ ಜೋನ್ ಮಾಡ್ದ ಕುಮಾರಸ್ವಾಮಿ ಅವರು ರೆಡ್ ಜೋನ್ ಮಾಡವ್ರೆ. ಇದೇ ಈ ಬೈಲಮಂಗಲ ಇದು ಎಲ್ಲ ಹೋಗಿ ಅಲ್ಲಿ ಸಭೆ ಸೇರಿದ್ರು. ಮಾತಾಡಿದಾಗ ಅವ್ರು ಏನೇಳಿದ್ರು, ಅಪ್ಪ ನಮ್ಮ ರೈತರ ಪಕ್ಕ ಇದೀವಿ, ನಾವು ಇದು ಕೈ ಬಿಡ್ತೀವಿ ಅಂತ ಹೇಳಿದ್ರು. ಇವ್ನು ಮಾಡ್ಬೋದಲ್ಲ, ಇವ್ನು ಮುಖ್ಯಮಂತ್ರಿ ಆಡಳಿಕೆ DK ಏನ್ DK ಏನಣ್ಣ? ಅವರು ಬಂಡೆ ಹೊಡೆಯಕ್ಕೆ DK, ಇನ್ಯಾಕಲ್ಲ. ನಮ್ಗೆ ಬಂಡೆ ಹೊಡೆಯಕ್ಕೆ ನಾವು ಬಿಡ್ತೀವಿ. ಮಂಡ್ಯದವ್ರು ನಾವು ಬಂಡೆ ಬಿಡ್ತೀವಿ. ನಾವೇನ್ ಕಮ್ಮಿ ಮಕ್ಕಳಲ್ಲ. ಇದೇ ಬಂಡೆ ಮಂಡ್ಯದಲ್ಲಿ ನಿಂತ್ಕೊಂಡು ನನಗೂ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು. ಪೆನ್ನು ಪೇಪರ್ ಕೊಟ್ಟಾದ್ಮೇಲೆ ಈ ಮಂಡ್ಯದವರು ಛತ್ರಿಗಳು ಅಂದ. ಈ ಛತ್ರಿಗಳು ಕೆಲಸ ತೋರಿಸ್ತೀವಣ್ಣ, ಮುಂದಿನ ದಿನ ತೋರಿಸ್ತೀವಿ. 2,000 ಕೊಟ್ಟರು ಹೆಂಗಸರು ಓಟ್ ಹಾಕ್ತಾರೆ, ಅವ್ರಿಗೆ ಗಂಡಸರು ಓಟ್ ಹಾಕಿದ್ರೆ ಅವರೇ ಜಾಸ್ತಿ ಇದಾರೆ. ಗಂಡಸರು ವಾರ ಕಿತ್ಕೊಂಡ್ರು, 6,000 8,000 ಕಿತ್ಕೊಂಡ್ರು. ನಿಮ್ಗಳು ಯಾರು ಕೇಳ್ತಾರಣ್ಣ? ಹೆಂಗಸರು ಓಟ್ ಹಾಕ್ತಾರೆ. ಕೇಳ್ತೀರ ಅಣ್ಣ, ನಾವು 5 ಸ್ವಲ್ಪ ಬೈತೀನಿ. 180 250 ಮಾಡವನೆ. ಎಲ್ಲಿ ಬಂದದಣ್ಣ ದುಡ್ಡು? ಈ ನಮ್ಮ ಹೆಂಗಸರುಗಳು 2,000 ಕೊಡ್ತಾನೆ, ಇಲ್ಲ 6,000 ಒಟ್ಟಾಯ್ತು ಗಂಡಸರದು. ಸರ್ಕಾರಕ್ಕೂ ಅದೇ ಕಾನ್ಫಿಡೆನ್ಸ್ ಇರೋದು. ನಿಮ್ ಎಷ್ಟಾರು ಆಡ್ಬಿದ್ದಲ್ಲ, ಹೆಂಗಸರಿಗೆ 2,000 ಕೊಟ್ಟರೆ ನನಗೆ ಓಟ್ ಹಾಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಂದ ಏನು ಬೇಕಾದ್ರೂ ಮಾಡ್ತಾರೆ. ಆ ಭಯನೇ ಇಲ್ಲ ಹಂಗಾಗ್ಬಿಟ್ಟಿದೆ. 2028ಕ್ಕೂ ಕಾಂಗ್ರೆಸ್ ಈಗ ಸಿದ್ದರಾಮಯ್ಯ ಹೊಡಿತಾನೆ ಅವ್ನಿಗೆ. ಡಿಕೆಗೆ ಸಿದ್ದರಾಮಯ್ಯ ಹೆಂಗೆ ಹೊಡಿತಾನೆ ನೋಡಿ. ಹೆಂಗೆ ಇದು ಸತ್ಯ, ಏನು ಸುಲಭ ಅಲ್ಲ. ಸಿದ್ದರಾಮಯ್ಯ 2028ಕ್ಕೆ ಬರಲ್ಲ ಬಿಡ್ತಾನೆ, ಹಾಕೊಂಡ್ಬಿಡ್ತಾನೆ ಕೊಡವ. ಅಗಿಂದ ಅಂತ ಸಿದ್ದರಾಮಯ್ಯ ಮಾಡ್ದ, ಇಲ್ಲ ಪೈಯಿಂದ ಅಂತ ಅಲೆ ಹೋಯ್ತಾ. ಏನಾದ್ರೂ ರೈತರಿಗೊಂದು ಒಳ್ಳೆ ನ್ಯಾಯ ಸಿಗ್ಲಿ. ಇಲ್ಲ ಈ ಬೈಲಮಂಗಲ ಮತ್ತೆ ಇವರು ನಮ್ದು ಬೆಲೆ ಮಾಡ್ಕೊಬಿಡಿ. ಕ್ಯಾಲ್ಪೇಟೆ ತಾಲೂಕು ಬುಗಿನಕೆರೆ ಹೋಗ್ಲಿ, ಬನ್ನೇನಹಳ್ಳಿ ಗ್ರಾಮ, 333 ಎಕರೆ 330 ಎಕರೆ ಅಣ್ಣ. 333 ಎಕರೆ ಹೋಗೋದು ಜಮೀನು ಅಣ್ಣ. ಇವತ್ತೆಲ್ಲ ಕಾಂಕ್ರೀಟ್ ಹೊಡ್ತಾವಿ, ಬೇಜಾರು ಮಾಡ್ಕೊಬೇಡಿ. 6.5 ಲಕ್ಷ ಎಕರೆ ಅವತ್ತು 2014 ತಡಿಯಪ್ಪ, 2014 ಅಣ್ಣ. 2014ರಲ್ಲಿ ನಮ್ಮ ಕ್ಯಾಪ್ಟನ್ ಕೃಷ್ಣರು ಸಭಾಧ್ಯಕ್ಷರಾಗಿದ್ರು ಅಣ್ಣ.
2014ರಲ್ಲಿ ಅಕ್ವೈರ್ ಮಾಡ್ಕೊಬಿಟ್ರು 6.5 ಲಕ್ಷ ಎಕರೆ, ಇವತ್ತು 2.5 ಕೋಟಿ 1 ಎಕರೆ. ಕಾಂಪನ್ಸೇಷನ್ ಬಂದಿರುವಂತಲ್ಲ ಅಯ್ಯೋ ನಾವು ದುಡ್ಡೇ ಬಂದಿಲ್ಲ, ಇವ್ರು 6.5 ಎಕರೆ ನಮ್ಮ ಇನ್ನೊಬ್ರದು. ಇಲ್ಲಿ ಕಥೆನೂ ಹಂಗೆ ಹಂಗಾರೆ ಇದು ಕತೆ ಇಲ್ಲೂ 2,000 ಎಕರೆ ಇದಾಗೆ ಗೋಮಾಳ ಇದು ಅಂತ ಹೇಳ್ತಾ ಇದಾರೆ ಸರ್. ಈಗ ಮೆಲ್ಲಗೆ ಕೆಲವರಿಗೆಲ್ಲ ಜೇನುತುಪ್ಪ ತಿನ್ನಿಸ್ತಾ ಇದ್ದಾರೆ. ಹೌದು ಸರ್. ಆಮೇಲೆ ಇದಾಗದು ಇವೆಲ್ಲ ಪೋದಿವು ಬೀಳು ಅವು ಏನೆಲ್ಲ ಮುಂಡಾಯಿಸ್ಬಿಡ್ತಾರೆ ಸರ್ ಸರ್ಕಾರ. ಅವ್ರಿಗೆ ಏನ್ ಮದಿ ಇದೆಯಾ? DK CM ಆಗಿರೋದೇ ಈ ಉದ್ದೇಶಕ್ಕೆ ಅಂತ. ಪ್ಲೀಸ್ ಅಣ್ಣ ಬೇಗ. ಏನು ಗೊತ್ತೇ, ನಮ್ಮ ಸ್ಥಳೀಕ ಬಾಲಕೃಷ್ಣ ಓಟ್ ಹಾಕಿ ಗೆಲ್ಸಿದ್ದೀವಿ. ಕಾಂಗ್ರೆಸ್ ಬಸ್ಸಲ್ಲಿ ಗೆಲ್ಸಿದ್ದೀವಿ. ಇಲ್ಲಿ ಹೆಂಗಸು 150 ಜನ ಕುಂತ್ಕೋತಾರೆ ಸರ್. 150 ಜನ ಇಲ್ಲಿ ಬಾತ್ರೂಮ್ಗೆ ಎಲ್ಲಿ ಹೋಯ್ತಾರೆ ಕೇಳ್ರಿ. ಅವನು 150 ಜನ ಕುಂತ್ಕೋತಾರೆ ಇಲ್ಲಿ ಬಾತ್ರೂಮ್ಗೆ ಏನೋ ವ್ಯವಸ್ಥೆ ಮಾಡಿಕೊಟ್ಟಾನೆ. ನಮ್ಮ ಕಾಲು ಇಟ್ಕೊಂಡ ಓಟ್ ಹಾಕು ಅಂತ ಆಗ್ತೋ ಅವನು ಏನೋ ಮಾಡೋದು ಬಂದಿಲ್ಲ. ನಿಮ್ಮ ಸಮಸ್ಯೆ ಏನು ಕೇಳಿ ಒಂದು ಬಾತ್ರೂಮ್ಗೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೆಂಗಸುಗಳು ನೋಡಿದ್ರೆ ಬೆಳಿಗ್ಗೆ ಬಂದ್ರ ಅಲ್ಲಿ ಯಾರೋ ಮಾಡವ್ರೆ ಅದು ಬಿಟ್ಟಾಕಿ ಅಲ್ಲಿ ಒಬ್ಬಳೇ ಹೆಂಗಸರುಗಳು ಇದೆ. ಒಂದು ಬಾಲಕೃಷ್ಣನಿಗೆ ಓಟ್ ಹಾಕಿ ನಾವು ಗೆಲ್ಸಿದ್ದೀವಿ. ಅವನು ಹೆಂಗಸುಗಳಿಗೆ ಒಂದು ಬಾತ್ರೂಮು ನೀರು ಮಾಡಿದರೆ ತಿರ್ಗಾ ಅವ್ನು ಓಟ್ ಆಗೋಯ್ತು. ಏನು ಮಾಡ್ತಾವನೆ, ನಮ್ಮ ಜಮೀನೇ ಮಾಡ್ಕೊಂಡು ಹಾಳು ಮಾಡ್ಕೊಂಡು ದುಡ್ಡು ಮಾಡಿಕೊಂಡು ನಿಂತವ್ರೆ. ನಾವೇನು ಕಮಿಷನ್ ಎಲ್ಲ 33 ಕೋಟಿ ಏನೋ ನೋಡಿದ್ದೀನಿ ಪೇಪರಲ್ಲಿ ತಿಂದವ್ರು ಇಬ್ಬರು ಸೇರ್ಕೊಂಡು ಮಾಡೋಕ್ಕೆ. ನಾವೇನು ಮಾಡೋಣ, ನಮ್ಮದು ಒಂದು 10 ಎಕರೆ ಜಮೀನಿದೆ, ನಾವು 3 ಜನ ಇದ್ದೀವಿ. ಈಗ ಕುಮಾರಸ್ವಾಮಿ ಅವರು DK ಅವರು ಚರ್ಚೆಗೆ ಬಂದರೆ ಗಲಾಟೆ ಮಾಡ್ತಾರೆ ರೈತರು ಅಂತ ಹೇಳಿದ್ದಾರೆ. ಬಾಲಕೃಷ್ಣಗೂ ಮಾತಾಡ್ಸಲ್ಲ, ಕುಮಾರಸ್ವಾಮಿಗೂ ಮಾತಾಡ್ಸಲ್ಲ. ಇಬ್ಬರು ಪಕ್ಕದಲ್ಲಿ ಕುಣಿಸ್ಬಿಡ್ತೀವಿ. ಮುಂಜಾನೆ ಹೇಳ್ಬಿಟ್ಟು ಹೋದ್ರು, ನೀವು ಆಧಾರ್ ಕಾರ್ಡು ಒಂದು ಪಾಣಿ ಎತ್ಕೊಂಬಂದ್ರಿ, ಜಾಸ್ತಿ ಯಾರಿಗೆ ಓಟ್ ಬರ್ತದೋ ನಾನು ಬೋಟ್ ಮುಂಜಾನೆ ಒಂದು ಹೊಟ್ಟೈತೆ ಹೇಳೋದು ಮಾಡಿಕೊಡ್ರಿ ಅಂತ. ಮುಂಜಾನೆ ಪಕ್ಕ ಒಂದೇ ಮಾತು ಹೇಳಿರೋದು. ನಾವು 1 ವರ್ಷದಿಂದ ಪಾಳು ಬಿಟ್ಕೊಂಡು ಜಮೀನು ಸಾಯ್ತಾ ಇದ್ದೀವಿ. ಮುಂಜಾನೆ ಒಂದೇ ಮಾತು ಹೇಳಿದ್ರು, ಬಾಲಕೃಷ್ಣನ್ ಕರೆಸಿ ನಾನು ಬಂದು ಕುಂತ್ಕೋತೀನಿ, ಪಾಣಿ ಆಧಾರ್ ಕಾರ್ಡ್ ತರಲಿ. ಬಾಲಕೃಷ್ಣನ ಕಡೆ 2 ಓಟ್ 3 ಓಟ್ ಜಾಸ್ತಿ ಆದರೆ ಬಾಲಕೃಷ್ಣನಿಗೆಲ್ಲ ಬಿಟ್ಬಿಟ್ಟು ಜಮೀನು ಅಂತ ಹೇಳ್ಬಿಟ್ಟವ್ರೆ ಪಕ್ಕ. ಯಾಕಂದರೆ ಅಪ್ಪನ ಕೊಟ್ಟು ಮಾತು, ಯಾಕೆ ತಮಾಷೆ ಅಲ್ಲ. ಬಾಲಕೃಷ್ಣ ಬಾ ಅಂದರೆ 4 ಗೋಡೆ ಒಳಗೆ ಆಟ ಆಡ್ತಾವನೆ. ಆಟ ಆಡಬಾರ್ದು. ಒಂದು ಕುಂತ್ಕೊಂಡು ನಮ್ಮ ಸಮಸ್ಯೆ ಬರೋಮಟ್ಟೆ ನಾವು ಉಳ ಮೇಚ್ಕೋತೀವೋ ಬಗೆಹರಿಸ್ಬಿಟ್ಟು ನೋಡಿ ಸಾಕಾಗ್ಬಿಟ್ಟಿದೆ ಸರ್. ನಮ್ಮ ಜಮೀನು 300 ಎಷ್ಟು ಹಸುಗಳಿವೆ? ಒಂದು 5 ಇದಾವೆ. ಒಂದು 15 ಲೀಟ್ರ್ ಹಾಕ್ತೀವಿ. ಹಾಂ, ಡೈಲಿ ಆಗ್ತದೆ ದುಡ್ಡು. ಒಂದು 25,000 30,000 ಆಯ್ತದೆ. 15 ಹೋಗಿ ಮಾಡಬೇಡಿ, ವಿರೋಧಿಸಬೇಡಿ. ಯಾಕಂದ್ರೆ ಅವ್ರು ಅಸೆಂಬ್ಲಿ ಮಾತಾಡಿ ಒತ್ತಡ ಹೇರಬೇಕು. ಆ ರೀತಿನಲ್ಲಿ ಅವರೆಲ್ಲ ಬರಲಿ, ನಿಮ್ ಹೋರಾಟ ಗೆಲ್ಲಲಿ. ಈ ಸರ್ಕಾರಗಳು ಈ ರಿಯಲ್ ಎಸ್ಟೇಟ್ ದಂಧೆ ಮಾಡೋದನ್ನ ನಿಲ್ಲಿಸಿ ರೈತರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಅನ್ನದಾತ ರೈತನಿಗೆ ಜೈ ಜವಾನ್, ಬಿಡುವಿಗೆ